ಇವಾಗ ಒಂದು ವಾರದಿಂದ ನಾವು ಎಲ್ಲೇ ನ್ಯೂಸ್ ನೋಡಿದ್ರು, ಯಾವುದೇ ಸೋಷಿಯಲ್ ಮೀಡಿಯಾನ ಓಪನ್ ಮಾಡಿದ್ರು ಕೂಡ ಅಲ್ಲಿ ಎಪ್ಸ್ಟೀನ್ ಫೈಲ್ಸ್ ಅಂತ ಒಂದು ವಿಚಾರ ತುಂಬಾ ವೈರಲ್ ಆಗಿ ಓಡಾಡ್ತಾ ಇದೆ. ಯಾವುದೋ ಒಂದು ಪ್ರೈವೇಟ್ ಐಲ್ಯಾಂಡ್ ಅಲ್ಲಿ ಮೈನರ ಹೆಣ್ಣು ಮಕ್ಕಳುಗಳ ಮೇಲೆ ಅತ್ಯಾಚಾರ ಆಗ್ತಾ ಇತ್ತು ಅಂತ ಹೇಳಲಾಗುತ್ತೆ. ಎಸ್ಪೆಷಲಿ 13 ವರ್ಷ, 12 ವರ್ಷ, 14 ವರ್ಷ, 17 ವರ್ಷದ ಹುಡುಗಿರ್ಗಳದ್ದು ರೇಪ್ ಆಗಿರ್ಬೋದು, ಅವ್ರಿಗೆ ನಿರಂತರವಾಗಿ ಕಿರುಕುಳ ಆಗಿರ್ಬೋದು ಅನ್ನೋ ಒಂದು ನ್ಯೂಸ್ ಹರಡ್ತಾ ಇದೆ. ಇದಷ್ಟೇ ಅಲ್ಲ, ಇಡೀ ವರ್ಲ್ಡ್ ವೈಡ್ ಅಲ್ಲಿ ಈ ನ್ಯೂಸ್ ಹರಡಕ್ಕೆ ಕಾರಣ ಆಗ್ತಿರೋದು ಏನು ಅಂತಂದ್ರೆ, ಈ ಕೃತ್ಯನ ಎಸಗಿರೋಂತವರೆಲ್ಲರೂ ಕೂಡ ವಿಶ್ವದ ಮೋಸ್ಟ್ ಪವರ್ಫುಲ್ ವ್ಯಕ್ತಿಗಳ ಹೆಸರು ಕೇಳಿ ಬರ್ತಾ ಇದೆ. ಟ್ರಂಪ್, ಬಿಲ್ ಗೇಟ್ಸ್, ಇನ್ನು ಈ ತರ ತುಂಬಾ ಅಂತಂದ್ರೆ ತುಂಬಾ ಯಾರು ಒಬ್ರು ಪವರ್ಫುಲ್ ವ್ಯಕ್ತಿಗಳಿದ್ದಾರೆ ಅಥವಾ ತುಂಬಾ ದುಡ್ಡು ಇರ್ತಕ್ಕಂತ ಮಿಲಿಯನರ್ಸ್ ಗಳ ಹೆಸರು ಕೇಳಿ ಬರ್ತಾ ಇದೆ ಅಂತಂದ್ರೆ, ಹಾಗಾದ್ರೆ ಏನಿದು ಎಪ್ಸ್ಟೀನ್ ಫೈಲ್ಸ್? ಇಲ್ಲಿ ನಡೀತಾ ಇರ್ತಕ್ಕಂಥದ್ದಾದ್ರೂ ಏನು? ಈಗೇನು ಇವ್ರುಗಳೆಲ್ಲ ಸಿಗಾಕೊಂಡಿದ್ದಾರೆ ಅಂತ ಹೇಳ್ತಾ ಇದಾರೋ, ಆದ್ರೆ ಹಿಂದೆ ಇದ್ದಂತ ಒಬ್ಬ ವ್ಯಕ್ತಿ ಯಾರು, ಅವನು ಹೆಂಗೆ ಇದನ್ನೆಲ್ಲ ಇಷ್ಟೊಂದು ಆರ್ಗನೈಸ್ಡ್ ಆಗಿ ಮಾಡ್ದ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಎಸ್, ಫಸ್ಟ್ ಆಫ್ ಆಲ್ ಈಗ ಎಪ್ಸ್ಟೀನ್ ಫೈಲ್ಸ್ ಅಂತಂದ್ರೆ ಏನು ಅಂತ ಹೇಳ್ತೀನಿ. ಈಗ ನಾವು ಕಾಶ್ಮೀರ್ ಫೈಲ್ಸ್, ಕೇರಳ ಫೈಲ್ಸ್ ಈ ತರದ್ದೆಲ್ಲ ಫಿಲಂ ನೋಡಿದ್ವಲ್ಲ, ಆ ತರ ಎಪ್ಸ್ಟೀನ್ ಫೈಲ್ಸ್ ಒಂದು ಇವಾಗ ವೈರಲ್ ಆಗ್ತಾ ಇರೋದು. ಎಪ್ಸ್ಟೀನ್ ಅನ್ನೋದು ಒಬ್ಬ ವ್ಯಕ್ತಿಯ ಹೆಸರು. ಎಪ್ಸ್ಟೀನ್ ಫೈಲ್ಸ್ ಅಂತಂದ್ರೆ ಅಮೆರಿಕಾದಲ್ಲಿ ಜೆಫ್ರಿ ಎಪ್ಸ್ಟೀನ್ ಅನ್ನೋ ಒಬ್ಬ ಬಿಲಿಯನಿಯರ್ ಅಂತಂದ್ರೆ ಇವನು ಸಾಮಾನ್ಯವಾದ ಮಿಡಲ್ ಕ್ಲಾಸ್ ಇಂದಾನೆ ಬಂದಂತ ವ್ಯಕ್ತಿ. ಇವನ ಮುಖಾಂತರ ಅಂತಂದ್ರೆ ಇವನು ಒಬ್ಬ ಬ್ರೋಕರ್ ತರ ನಿಂತ್ಕೊಂಡು ಅಪ್ರಾಪ್ತ ಹೆಣ್ಣು ಮಕ್ಕಳುಗಳ ಮೇಲೆ ಅವ್ರನ್ನ ಕರ್ಕೊಂಡೋಗಿ ಪ್ರಭಾವ ವ್ಯಕ್ತಿಗಳ ಮುಖಾಂತರ ಅವ್ರಿಗೆ ಶೋಷಣೆನ ನೀಡ್ತಾ ಇದ್ದ ಅಂತ ಹೇಳಲಾಗತ್ತೆ. ಸೊ ಈ ಕೇಸಲ್ಲಿ ಏನಾಗಿದೆ, ಒಂದಷ್ಟು ನ್ಯಾಯಾಲಯಕ್ಕೆ ಸಾಕ್ಷಿಗಳು ಅಂತನ್ಬಿಟ್ಟು ಕಲೆಕ್ಟ್ ಆಗಿದೆ. ಆ ಸಾಕ್ಷಿಗಳೇ ಹೊರಗಡೆಗೆ ಲೀಕ್ ಆಗಿದೆ. ಸೊ ಇದನ್ನೇ ಎಪ್ಸ್ಟೀನ್ ಫೈಲ್ಸ್ ಅಂತ ಕರೀತಾ ಇರೋದು. ಕೇಳಕ್ಕೊಂಥರ ಯಾವುದೋ ಒಂದು ಸಿನಿಮಾದ ಕತೆ ತರ ಕೇಳಿಸ್ತಾ ಇದೆ, ಆದ್ರೆ ಇದು ಸಿನಿಮಾದ ಕತೆ ಅಲ್ಲ, ನಿಜವಾಗ್ಲೂ ಫ್ಲೋರಿಡಾ ಅನ್ನೋ ಒಂದು ಜಾಗದಲ್ಲಿ. ಸೊ ಫ್ಲೋರಿಡಾದಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಎಪ್ಸ್ಟೀನ್ ಮೇಲೆ ಒಂದು ಕೇಸ್ ದಾಖಲಾಗುತ್ತೆ. ಆದ್ರೆ ಇದು ದೊಡ್ಡ ಮಟ್ಟದಲ್ಲಿ ಇಡೀ ವಿಶ್ವಕ್ಕೆ ಗೊತ್ತಾಗಿದ್ದು ಯಾವಾಗ ಅಂತಂದ್ರೆ 2019ರಲ್ಲಿ ಎಪ್ಸ್ಟೀನ್ ಯಾವಾಗ ಬಂಧನಕ್ಕೊಳಗಾಗ್ತಾನೋ ಆವಾಗ. ಅದಾದ್ಮೇಲೆ 2023-24ರಲ್ಲಿ US ಕೋರ್ಟು ಕೆಲವು ಸೀಲ್ಡ್ ಡಾಕ್ಯುಮೆಂಟ್ಸ್ ಗಳನ್ನ ರಿಲೀಸ್ ಮಾಡುತ್ತೆ. ಅದೇ ಇವತ್ತು ಜಗತ್ತು ಎಪ್ಸ್ಟೀನ್ ಫೈಲ್ಸ್ ಅಂತ ಕರೀತಾ ಇರೋದು. ಹಾಗಾದ್ರೆ ಇದರಲ್ಲಿ ಯಾರ್ಯಾರ ಹೆಸರು ಕೇಳಿ ಬರ್ತಾ ಇದೆ ಅಂತ ಹೇಳೋದಾದ್ರೆ, ಫಸ್ಟ್ ಆಫ್ ಆಲ್ ಈ ಆರೋಪ ಸಾಬೀತ್ ಆಗಿಲ್ಲ ಇನ್ನೂನು, ಆದರೆ ಕೆಲವೊಬ್ಬರ ಹೆಸರುಗಳು ಕೇಳಿ ಬರ್ತಾ ಇದೆ. ನೀವು ಆ ಹೆಸರುಗಳನ್ನ ಕೇಳಿದ್ರೆ ನಿಜ ಶಾಕ್ ಆಗಿರ್ತಾರ, ಮೇ ಬಿ ಆಲ್ರೆಡಿ ಕೇಳಿರ್ತಾರ ಅಂತಲೂ ಕೂಡ ಭಾವಿಸ್ತೀನಿ. ಅಮೆರಿಕದ ಒಂದು ಫಾರ್ಮರ್ ಪ್ರೆಸಿಡೆಂಟ್ ಇದ್ರಲ್ಲ, ಬಿಲ್ ಕ್ಲಿಂಟನ್ ಅಂತ, ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಸದ್ಯದ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ಮತ್ತೆ ಪ್ರಿನ್ಸ್ ಆಂಡ್ರಿಯೋ ಜೊತೆಗೆ ಬಿಲ್ ಗೇಟ್ಸ್ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅಂತಂದ್ರೆ ಇವರೆಲ್ಲರೂ ಕೂಡ ಆ ಪ್ರೈವೇಟ್ ಐಲ್ಯಾಂಡ್ಗೆ ಹೋಗ್ಬಿಟ್ಟು ಮೋಜಿ ಮಸ್ತು ಮಾಡ್ತಾ ಇದ್ರು. ಆ ಮೋಜು ಮಸ್ತಿ ಹೆಂಗೆ ಅಂತಂದ್ರೆ ಅವರ ವಯಸ್ಸಿಗೆ ತಕ್ಕದ ಮೋಜು ಮಸ್ತಿ ಅಲ್ಲ, ಬದಲಾಗಿ ಆ ಮೋಜು ಮಸ್ತಿ ಹೆಂಗಿತ್ತು ಅಂತಂದ್ರೆ ಅವರ ಒಂದು ವಿಕೃತ ರೂಪನ ತೋರಿಸೋ ತರ ಇದೆ. ಇನ್ ಕೇಸ್ ಇದೇನಾದ್ರೂ ನಿಜವಾಗ್ಲೂ ಕೋರ್ಟಲ್ಲಿ ಪ್ರೂವ್ ಆಯ್ತು ಅಂತಂದ್ರೆ, ಈಗ ನಾವು ಏನು ವಿಶ್ವದ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತ ನಾವು ಅವರನ್ನ ನೋಡ್ತಾ ಇದ್ವಲ್ಲ, ಅವರೆಲ್ಲ ತೃಣ ಮಾತ್ರಕ್ಕೆ ಸಮ ಆಗೋದಂತೂ ಖಂಡಿತ ಅಂತ ನನಗನ್ಸುತ್ತೆ. ಈಗ ಯಾವ್ದಾದ್ರು ಒಂದು ಸೆಲೆಬ್ರಿಟಿಗಳ ಹತ್ರನೇ ಹೋಗ್ಬಿಟ್ಟು ಅವ್ರಿಗೆ ಹತ್ರ ಆಗ್ಬೇಕು ಅಂತಂದ್ರೆ ಕಷ್ಟ, ಅಥವಾ ಅವ್ರ ಜೊತೆ ನಾವು ಫ್ರೀಯಾಗಿ ಮಾತಾಡಬೇಕು ಅಂತಂದ್ರೆ ಕಷ್ಟ ಆಗಿರ್ತಕ್ಕಂಥ ಟೈಮಲ್ಲಿ ಒಬ್ಬ ಎಪ್ಸ್ಟೀನ್ ಅನ್ನೋಂಥವನು ಈ ಥರನೂ ಕೂಡ ಇವ್ರುಗಳಿಗೆ ಆಮಿಷ ಒಡ್ಡಿ ಅವರಿಂದ ಆಗಬೇಕಾಗಿದ್ದ ಕೆಲಸಗಳು ಇದನ್ನೆಲ್ಲ ಮಾಡಿಸ್ಕೊತಾ ಇದ್ದ ಅಂತಂದರೆ ಅವನೇನು ಅಂಥ ದೊಡ್ಡ ಶ್ರೀಮಂತನ ಅಥವಾ ಅವನು ಅಷ್ಟು ಪವರ್ಫುಲ್ ವ್ಯಕ್ತಿನ ಅಂತ ನೀವು ಕೇಳೋದಾದ್ರೆ ಖಂಡಿತವಾಗ್ಲೂ ಇಲ್ಲ. ಜೆಫ್ರೆ ಎಪ್ಸ್ಟೀನ್ ಅನ್ನೋದು ಅವನ ಫುಲ್ ನೇಮು. ಅಮೆರಿಕದ ನ್ಯೂಯಾರ್ಕ್ ಅಲ್ಲಿ 1953ರಲ್ಲಿ ಒಬ್ಬ ನಾರ್ಮಲ್ ಮಿಡಲ್ ಕ್ಲಾಸ್ ಮನೆಯಲ್ಲಿ ಹುಡುದಂತ ಇವನು ನ್ಯೂಯಾರ್ಕ್ ನ ಪಾರ್ಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಂತ ಒಬ್ಬ ತಂದೆಯ ಮಗ ಈತ. ಸಾಮಾನ್ಯ ಕುಟುಂಬದಲ್ಲೇ ಬೆಳೆದಿದ್ದ, ಯಾವುದೇ ರೀತಿ ಬಿಲಿಯನರ್ ಬ್ಯಾಕ್ ಗ್ರೌಂಡ್ ಇಲ್ಲ ಅಥವಾ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಲ್ಲ, ಏನೂ ಇಲ್ಲ. ಒಬ್ಬ ನಾರ್ಮಲ್ ಮಿಡಲ್ ಕ್ಲಾಸ್ ಆಗಿ ಹುಟ್ಟಿದ. ಆದ್ರೆ ಇವನು ಕಾಲೇಜನ್ನು ಕೂಡ ಕಂಪ್ಲೀಟ್ ಮಾಡಿರ್ಲಿಲ್ವಂತೆ. ಆದ್ರೆ ಇವನು ಡೆಲ್ಟನ್ ಸ್ಕೂಲ್ ಅಂತ ನ್ಯೂಯಾರ್ಕ್ ಅಲ್ಲಿ ಒಂದು ಸ್ಕೂಲ್ ಬರುತ್ತೆ. ಆ ಸ್ಕೂಲ್ ಅಲ್ಲಿ ಮ್ಯಾಥ್ಸ್ ಮತ್ತೆ ಫಿಸಿಕ್ಸ್ ನ ತಗೋತಾ ಇದ್ದಂತ ಒಬ್ಬ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಂತೆ. ಆ ಡೆಲ್ಟನ್ ಸ್ಕೂಲಲ್ಲಿ ಏನಪ್ಪ ಒಂದು ವಿಶಿಷ್ಟವಾದ ವಿಚಾರ ಅಂತಂತಂದ್ರೆ, ಆ ಒಂದು ಸ್ಕೂಲಲ್ಲಿ ಇದ್ದ ಮಕ್ಕಳುಗಳು ಇದ್ರಲ್ಲ, ಅವರ ತಂದೆ ತಾಯಂದಿರು ರಿಚ್ ಮತ್ತೆ ಪವರ್ಫುಲ್ ಫ್ಯಾಮಿಲಿಗಳಾಗಿತ್ತು. ಸೊ ಇಲ್ಲೇ ಎಪ್ಸ್ಟೀನ್ಗೆ ಏನಾಗುತ್ತೆ, ಒಂದು ಸರ್ಕಲ್ನ ಬೆಳೆಸ್ಕೊಳ್ಳೋಕೆ ಒಂದು ಫಸ್ಟ್ ಎಕ್ಸ್ಪೋಜರ್ ಸಿಗುತ್ತೆ. ಆ ಡೆಲ್ಟನ್ ಸ್ಕೂಲಲ್ಲೇ ಒಬ್ಬ ಪ್ಯಾರೆಂಟ್ ಇದ್ದ, ಅಂದ್ರೆ ಯಾವ ಮಗು ಓದ್ತಾ ಇತ್ತೋ ಅವರ ಒಬ್ಬ ಪ್ಯಾರೆಂಟ್ ಇದ್ದ. ಅವನ ಹೆಸರು ಬಂದ್ಬಿಟ್ಟು ಏಲನ್ ಎಸ್ ಗ್ರೀನ್ಬರ್ಗ್ ಅಂತ. ಸೊ ಈತ ಒಂದು ದೊಡ್ಡ ಕಂಪ್ನಿಗೆ ಅಂತಂದ್ರೆ ಒಂದು ಇನ್ವೆಸ್ಟ್ಮೆಂಟ್ ಬ್ಯಾಂಕ್, ಅದರ ಹೆಸರು ಬಂದ್ಬಿಟ್ಟು ಬಿಯರ್ ಸ್ಟರ್ನ್ಸ್ ಅಂತ, ಅಲ್ಲಿ CEO ಆಗಿ ಈ ಮನುಷ್ಯ ವರ್ಕ್ ಮಾಡ್ತಾ ಇದ್ದ. ಅಂತಂದ್ರೆ ಯಾವ ಮಗು ಅಲ್ಲಿ ಓದ್ತಾ ಇತ್ತೋ ಅವರ ಒಬ್ಬ ತಂದೆ. ಇದೇ ಅವನಿಗೊಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಸೊ ಯಾಕೆ ಅಂತಂದ್ರೆ
ಈ ಪ್ಯಾರೆಂಟ್ ಅಂತಂದ್ರೆ ಈ ಏಲನ್ ಬಂದ್ಬಿಟ್ಟು ಈ ಎಪ್ಸ್ಟಿನ್ದು ಒಂದು ಹೈ ಮೈಂಡ್ ಕೆಪಾಸಿಟಿನ ಅಬ್ಸರ್ವ್ ಮಾಡಿದ್ರು. ಸೊ ಅಂತಂದ್ರೆ ಅವ್ನಿಗಿದ್ದಂತ ಇಂಟೆಲಿಜೆನ್ಸ್, ಅವ್ನಿಗಿದ್ದಂತ ಕಮ್ಯುನಿಕೇಶನ್ ಸ್ಕಿಲ್ ಇದೆಲ್ಲ ನೋಡ್ಬಿಟ್ಟು ಏನ್ ಮಾಡ್ದ, ಈ ಏನ್ ಬ್ಯಾಂಕ್ ಇತ್ತೋ ಬಿಯರ್ ಸ್ಟರ್ನ್ ಬ್ಯಾಂಕ್, ಅದರಲ್ಲೇ ಎಪ್ಸ್ಟೀನ್ಗೆ ಒಂದು ಕೆಲಸನ ಕೊಡ್ತಾನೆ. ಎಪ್ಸ್ಟೀನ್ಗೆ ಇವನ್ ಯಾವುದೇ ರೀತಿ ಡಿಗ್ರಿ ಕೂಡ ಇರಲ್ಲ, ಆದ್ರೆ ಟ್ರೇಡರ್ ಆಗಿರ್ತಾನೆ, ಅಲ್ಲಿ ಒಬ್ಬ ಪಾರ್ಟ್ನರ್ ಲೆವೆಲ್ಗೂ ಕೂಡ ಬೆಳಿತಾನೆ. ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಅಲ್ಲಿ, ಟ್ರೇಡಿಂಗ್ ಅಲ್ಲಿ ಏನಾದ್ರೂ ಡೌಟ್ ಬಂದ್ರೆ ಅಥವಾ ಏನಾದ್ರೂ ಸಜೆಷನ್ ಬೇಕು ಅಂತಂದ್ರೆ ಏಲನ್ ಕೇಳ್ತಾ ಇದ್ದಿದ್ದು ಎಪ್ಸ್ಟೀನ್ ಅನ್ನ. ಸೊ ಇಲ್ಲಿ ಅವನ ಒಂದು ಮ್ಯಾನಿಪುಲೇಷನ್ ಸ್ಕಿಲ್ಸ್ ಅನ್ನೋದು ಏನಾಗುತ್ತೆ, ಅವನಿಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ರಿಚ್ ಪೀಪಲ್ ನ ಹೆಂಗ್ ಹ್ಯಾಂಡಲ್ ಮಾಡೋದು ಅನ್ನೋದನ್ನ ಈ ಜಾಗದಲ್ಲಿ ಅವನು ಕಲ್ತ್ಕೊಂಡ್ಬಿಡ್ತಾನೆ. ಅದಾದ್ಮೇಲೆ ಏನ್ ಮಾಡ್ತಾನೆ, 1811ರಲ್ಲಿ ಬಿಯರ್ ಸ್ಟರ್ನ್ ಅನ್ನೋ ಒಂದು ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಇಂದ ಕೆಲಸನ ಬಿಡ್ತಾನೆ. ಬಿಟ್ಟೇನ್ ಮಾಡ್ತಾನೆ, ಇವನೇ ಸ್ವಂತವಾದ ಒಂದು ಓನ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಕ್ ಶುರು ಮಾಡ್ತಾನೆ. ರಿಯಾಲಿಟಿ ಏನು ಅಂತಂದ್ರೆ ಅವನು ಯಾವ್ಯಾವ ಕ್ಲೈಂಟ್ ನ ಹ್ಯಾಂಡಲ್ ಮಾಡ್ತಾ ಇದ್ದ, ಎಷ್ಟು ಮನಿ ಮ್ಯಾನೇಜ್ ಮಾಡ್ತಾ ಇದ್ದ ಅನ್ನೋದು ಈವರೆಗೂ ಕೂಡ ಕ್ಲಿಯರ್ ಆದಂತ ರೆಕಾರ್ಡ್ಸ್ ಇಲ್ಲ. ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಅವನ ಇಂಟೆಲಿಜೆನ್ಸ್ ಹೆಂಗ್ ವರ್ಕ್ ಆಗ್ತಾ ಇತ್ತು ಅಂತ. ಇನ್ನ ನಾರ್ಮಲ್ ಮಿಡಲ್ ಕ್ಲಾಸ್ ಇಂದ ಬಂದವನನ್ನ ಇವತ್ತು ನಾವು ನ್ಯೂಸ್ ಪೇಪರ್ ಅಲ್ಲಿ ನೋಡ್ತು ಅಂತಂದ್ರೆ ಬಿಲಿಯನಿಯರ್ ಎಪ್ಸ್ಟೈನ್ ಅಂತ ಕರಿತಾ ಇದ್ದಾರೆ. ಹಾಗಾದ್ರೆ ಅಲ್ಲಿಂದ ಇಲ್ಲಿವರೆಗೂ ಬಂದಂತ ಒಂದು ರೀತಿ ಹೆಂಗಿತ್ತು ಅಂತಂದ್ರೆ, ಅವನು ಯಾವ್ದಾದ್ರು ಒಂದು ಇಂಟರ್ವ್ಯೂ ಅಲ್ಲಿ ಅಥವಾ ಎಲ್ಲಾದ್ರೂ ಹೋದಾಗ ಅವನು ಹೆಂಗ್ ಪ್ರೊಜೆಕ್ಟ್ ಮಾಡ್ತಾ ಇದ್ದ ಅಂತಂದ್ರೆ, ಐ ಮ್ಯಾನೇಜ್ ಮನಿ ಫಾರ್ ಬಿಲಿಯನಿಯರ್ಸ್ ಓನ್ಲಿ ಅಂತ ಹೇಳ್ತಾ ಇದ್ದ. ಅಲ್ಟ್ರಾ ರಿಚ್ ಟ್ಯಾಕ್ಸ್ ಮತ್ತೆ ವೆಲ್ತ್ ಪ್ಲಾನರ್ ನ ಮಾತ್ರ ನಾನು ಕೊಡ್ತೀನಿ ಅಂತ ಹೇಳ್ತಾ ಇದ್ದ. ಅಂದ್ರೆ ಅವನು ಏನು ಹುದ್ದೆ ನಿಂದು ಅಂತ ಕೇಳ್ತು ಅಂತಂದ್ರೆ ಇದನ್ನ ಹೇಳ್ತಾ ಇದ್ದಿದ್ದು, ನಾನು ಬಿಲಿಯನಿಯರ್ಸ್ಗಳದ್ದು ಮನಿನ ಮ್ಯಾನೇಜ್ ಮಾಡ್ಕೊಡ್ತೀನಿ, ಅಲ್ಟ್ರಾ ರಿಚ್ ಮತ್ತೆ ವೆಲ್ತ್ ಪ್ಲಾನರ್ನ ಮಾಡ್ಕೊಡ್ತೀನಿ. ಯಾರಾದ್ರೂ ತುಂಬಾ ದುಡ್ಡು ಇಟ್ಕೊಂಡು ನಾನು ಇದನ್ನ ಹೆಂಗ್ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂತನವ್ರಿಗೆ ನಾನು ಸೂಕ್ತವಾದಂಥ ಗೈಡನ್ನ ಕೊಡ್ತೀನಿ ಅಂತ ಹೇಳ್ತಿದ್ದ. ಆದರೆ ಯಾರ ಮನಿನ ಕೊಡ್ತಾ ಇದ್ದ, ಎಷ್ಟು, ಯಾರ್ಯಾರ ಕಾಂಟ್ಯಾಕ್ಟಲ್ಲಿ ಇದೆ ಅನ್ನೋದು ಎಲ್ಲೂ ಕೂಡ ಟ್ರಾನ್ಸ್ಪರೆಂಟ್ ಆಗಿ ಗೊತ್ತಾಗಿಲ್ಲ. ಸೊ ಯಾವಾಗ ಈ ಹಳೆ ಒಂದು ಬ್ಯಾಂಕ್ ಇರುತ್ತಲ್ಲ ಏಲೆನ್ ಅವ್ರ ಬ್ಯಾಂಕು, ಅದನ್ನ ಬಿಟ್ಟ ಮೇಲೆ ಹಿಂಗೆ ಇನ್ನೊಬ್ಬ ದೊಡ್ಡ ಮನುಷ್ಯ ಸಿಗ್ತಾನೆ. ಅವನ ಹೆಸರು ಬಂದ್ಬಿಟ್ಟು ಲೆಸಿಲೆ ವೆಕ್ಸ್ನರ್ ಅಂತ. ಸೊ ಈ ಲೆಸಿಲೆ ವೆಕ್ಸ್ನರ್ ಅಂತಂತಂದ್ರೆ ಯಾರು ಅಂತಂದ್ರೆ ವಿಕ್ಟೋರಿಯಾಸ್ ಸೀಕ್ರೆಟ್ ಅಂತ ಒಂದು ಇದಿದೆ, ಅದಕ್ಕೆ ಓನರ್ ಆಗಿರ್ತಕ್ಕಂಥ ಒಂದು ದೊಡ್ಡ ಬಿಲಿಯನಿಯರು. ಸೊ ಫೈನಲಿ ಏನಾಗುತ್ತೆ, ಇವರಿಬ್ಬರಿಗೂ ಕೂಡ ಸಂಬಂಧ ಬೆಳೆದು ಎಪ್ಸ್ಟೀನು ವ್ಯಾಕ್ಸ್ನರ್ನ ಪವರ್ ಆಫ್ ಅಟರ್ನಿನ ಪಡ್ಕೊತಾನೆ. ಪವರ್ ಆಫ್ ಅಟರ್ನಿ ಅಂತಂತಂದ್ರೆ ಯಾರಿಗೆ ಒಂದಷ್ಟು ಈಗ ಯಾವುದೋ ಒಂದು ಎಕ್ಸಾಂಪಲ್ ನಂದೊಂದು ಆಸ್ತಿ ಇರುತ್ತೆ, ನಾನು ಅದನ್ನು ಕಂಪ್ಲೀಟಾಗಿ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತಂದಾಗ ಇನ್ನೊಬ್ಬರಿಗೆ ನಾನು ಅದನ್ನು ಕೊಡೋವಂಥದ್ದು. ಅಂದರೆ ಫುಲ್ ಪವರ್ ಇರಲ್ಲ, ಬಟ್ ಮ್ಯಾನೇಜ್ ಮಾಡೋಂಥ ಪವರ್ ಇರುತ್ತೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದೇನು ಅಂತಂದರೆ, ಒಂದು ರೇರೆಸ್ಟ್ ಟ್ರಸ್ಟನ್ನ ನಾವಿಲ್ಲಿ ನೋಡ್ಬೋದು. ವ್ಯಾಕ್ಸ್ನರ್ ಅನ್ನೋ ಒಬ್ಬ ಶ್ರೀಮಂತ ವ್ಯಕ್ತಿಗೆ ಇದ್ದಂಥ ಆಸ್ತಿಗಳನ್ನ ನೋಡಿದ್ರೆ ದಂಗಾಗ್ಬಿಡ್ತೀರಾ. ಯಾಕೆ ಅಂತಂದರೆ ಅವನ ಹತ್ರ ಒಂದು ಮ್ಯಾನ್ಷನ್ ಅಂತ ಒಂದು ದೊಡ್ಡ ಮ್ಯಾನ್ಷನ್ ಇರುತ್ತೆ US ನಲ್ಲಿ, ಪ್ರೈವೇಟ್ ಜೆಟ್ಗಳಿರುತ್ತೆ, ಅವನದೇ ಆದಂಥ ಐಲ್ಯಾಂಡ್ಗಳಿರುತ್ತೆ. ಇದೆಲ್ಲಾನು ಕೂಡ ಈ ಎಪ್ಸ್ಟೀನ್ಗೆ ಪವರ್ ಆಫ್ ಅಟರ್ನಿನ ಕೊಟ್ಬಿಡ್ತಾರೆ. ತುಂಬಾ ಬುದ್ಧಿವಂತ ಆಗಿದ್ದಂಥ ಎಪ್ಸ್ಟೈನ್ ಏನ್ ಮಾಡ್ತಾನೆ ಅಂತಂದ್ರೆ ಇದನ್ನ ಬಳಸ್ಕೊಳ್ಳೋಕೆ ಶುರು ಮಾಡ್ತಾನೆ. ಹೆಂಗೆ ಅಂತಂದ್ರೆ ಇವನಿಗೆ ಒಂದಷ್ಟು ಪವರ್ಫುಲ್ ಕಾಂಟ್ಯಾಕ್ಟ್ಗಳು ಬೆಳೀತಲ್ಲ, ಪೊಲಿಟಿಷಿಯನ್ಸ್ ಆಗಿರ್ಬೋದು, ರಾಯಲ್ ಫ್ಯಾಮಿಲಿಯವರಾಗಿರ್ಬೋದು, ಸೈಂಟಿಸ್ಟ್ಗಳು, ಬಿಸ್ನೆಸ್ ಮ್ಯಾನ್ಗಳು, ಇವರನ್ನೆಲ್ಲರನ್ನು ಕೂಡ ಏನ್ ಮಾಡ್ತಾನೆ, ಒಂದು ಎಕ್ಸ್ಕ್ಲೂಸಿವ್ ಸರ್ಕಲ್ಗೆ ಕರೀತಾ ಇದ್ದ. ಸೊ ಇವನಿಗೆ ಹೋಗ್ತಾ 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 ಏನಾಗುತ್ತೆ, ಒಬ್ಬ ನಾರ್ಮಲ್ ಮಿಡಲ್ ಕ್ಲಾಸ್ ಇದ್ದವನು ಮಿಲಿಯನರ್ ವರ್ಗೂ ಆಗೋದ. ಒಂದು ಘಟ್ಟ ದಾಟದ ಮೇಲೆ ಏನಾಗುತ್ತೆ, ದುಡ್ಗಿಂತನೂ ಏನೋ ಒಂದು ಬೇಕು ಅಂತ ಅನ್ಸ್ಬಿಡುತ್ತೆ ಮನುಷ್ಯನಿಗೆ. ನಾನು ಇಡೀ ಪ್ರಪಂಚನ ಕಂಟ್ರೋಲ್ ಮಾಡಬೇಕು, ಮೋಸ್ಟ್ ಪವರ್ಫುಲ್ ವ್ಯಕ್ತಿಗಳನ್ನೆಲ್ಲ ನನ್ನ ಕೈಯಲ್ಲಿ ಹಾಕೊಬೇಕು ಅಂತ ಇರುತ್ತಲ್ಲ. ಆದರೆ ಅದನ್ನು ಹಾಕೊಳ್ಳೋದು ಹೆಂಗೆ ಹಾಕೊಳ್ಳೋದು ಅಂತಂದರೆ, ಅವ್ರುಗಳಿಗೆ ಏನೇನು ಆಸೆ ಇದೆ, ವ್ಯಾಮೋಹ ಇದೆ ಅನ್ನೋದನ್ನು ಕ್ಲೀನಾಗಿ ತಿಳ್ಕೊಳ್ಳೋದು. ಪೊಲಿಟಿಕಲ್ ಆಗಿರೋರಿಗೆ ಅವ್ರಿಗೆ ಹೆಣ್ಮಕ್ಳು ಬೇಕಾ, ಅಥವಾ ಅವ್ರಿಗೆ ಬೇರೆ ಯಾವ ರೀತಿ ಅಂತಂದರೆ ಅವ್ರಿಗೇನಾದರೂ ಕಿಕ್ ಬರೋಂಥ ಐಟಮ್ಗಳು, ಇದನ್ನೆಲ್ಲ ಸಪ್ಲೈ ಮಾಡಿ ನಾನು ಅವರನ್ನೆಲ್ಲ ಅವ್ರ ಕೈಯಲ್ಲಿ ಇಟ್ಕೊಬೇಕು ಅಂತ ಇವನು ಒಂದು ಕ್ಯಾಲ್ಕುಲೇಟ್ನ ಹಾಕ್ತಾನೆ. ಸೊ ಅದನ್ನು ಕ್ಲೀನಾಗಿ ಎಕ್ಸಿಕ್ಯೂಟ್ ಮಾಡ್ತಾನೆ. ಆವಾಗ ಅವನದೇ ಹೆಂಗಿದ್ರು ಪ್ರೈವೇಟ್ ಜೆಟ್ಸು, ಸೀಕ್ರೆಟ್ ಪಾರ್ಟೀಸ್ ಎಲ್ಲ ನಡೀತಾ ಇತ್ತಲ್ಲ, ಅಲ್ಲಿ ಯಾವುದೇ ರೀತಿ ಮೀಡಿಯಾಗಳು ಕೂಡ ಬರದೇ ಇರೋಂಗೆ ಒಂದಷ್ಟು ಜನಗಳನ್ನ ಕರೀತಾನೆ. ಯಾರ್ಯಾರನ್ನ ಕರೀತಾನೆ, ಬಿಲ್ ಕ್ಲಿಂಟನ್ನ ಕರೀತಾನೆ, ಪ್ರಿನ್ಸ್ ಆಂಡ್ರೋನ ಕರೀತಾನೆ, ಟ್ರಂಪ್ನ ಕರೀತಾನೆ, ಬಿಲ್ ಗೇಟ್ಸ್ನ ಕರೀತಾನೆ. ಸೊ ಇವರೆಲ್ಲರೂ ಕೂಡ ಬರ್ತಾರೆ. ಎಪ್ಸ್ಟೀನ್ ಬಳಿ ಸಾಕಷ್ಟು ಪವರ್ ಇತ್ತು. ಯಾಕೆ ಅಂತಂದರೆ ಎಪ್ಸ್ಟೀನ್ ಬಳಿ ಇದ್ದಿದ್ದು ಬರೀ ಒಂದು ದುಡ್ಡು ಮಾತ್ರ ಅಲ್ಲ, ಇವನ ಹತ್ರ ಕೆಲವು ಜನರ ಸೀಕ್ರೆಟ್ಸ್ಗಳಿತ್ತು, ಕಾಂಪ್ರಮೈಸ್ ಆಗಂಥ ಮೆಟೀರಿಯಲ್ಗಳಿತ್ತು. ಅಂತಂದರೆ ಈಗ ಏನು ಅವನು ಹುಡುಗಿರ್ನೆಲ್ಲ ಸಪ್ಲೈ ಮಾಡ್ತಾ ಇದ್ದ, ಆ್ಯಂಡ್ ಜೊತೆಗೆ ಅವರಲ್ಲೆಲ್ಲ ಬಂದು ಮಿಂಗಲ್ ಆಗೋಂಥ ಟೈಮಲ್ಲಿ ಅವ್ರನ್ನ ಒಂದಷ್ಟು ಫುಟೇಜಸ್ ಪಡ್ಕೊತಾ ಇದ್ದ. ಆದರೆ ಅಲ್ಲಿ ಬರೋಂಥವ್ರಿಗೆ ಒಂದು ಪ್ರೈವೇಟ್ ಸೆಕ್ಯೂರ್ ಫೀಲನ್ನು ಕೊಡ್ತಾ ಇದ್ದ. ಯಾಕೆ ಅಂತಂದರೆ ಆ ಸಿಸ್ಟಮ್ನ ಅವನು ಅಷ್ಟು ಸಖತ್ತಾಗಿ ಮಾಡಿದ್ದ. ಅಂದರೆ ಬೇರೆಯವ್ರು ಯಾರು ಒಳಗಡೆ ಎಂಟ್ರಿ ಕೊಡೋಕ್ಕಾಗಲ್ಲ, ಕ್ಲೋಸ್ಡ್ ಎನ್ವೈರ್ನ್ಮೆಂಟಲ್ಲಿ ಎಂಜಾಯ್ ಮಾಡ್ತಕ್ಕಂಥ ನೇಚರ್ನ ಬಿಲ್ಡ್ ಮಾಡಿದ್ದ. ಸೊ ಇದೆಲ್ಲ ಏನಾಯಿತು ಅಂತಂದರೆ ಪವರ್ಫುಲ್ ವ್ಯಕ್ತಿಗಳಿಗೆ, ಓಕೆ ನಾನು ಅಟ್ಲೀಸ್ಟ್ ಹೊರಗಡೆ ಜಗತ್ತಲ್ಲಾದರೂ ಎಂಜಾಯ್ ಮಾಡೋಕ್ಕಾಗಲ್ಲ, ನನಗೆ ಬೇಜಾನ್ ದುಡ್ಡಿದೆ, ನನಗೆ ಅಂತ ಒಂದಷ್ಟು ಬೇಡದೇ ಇರ್ತಕ್ಕಂಥ ಆಸೆಗಳೆಲ್ಲ ಇದೆ, ಅದನ್ನು ನಾನು ಪಬ್ಲಿಕ್ ಲೈಫಲ್ಲಿ ಫಿಲ್ ಮಾಡ್ಕೊಳಕ್ಕಾಗಲ್ಲ, ಅದಕ್ಕೆ ಎಪ್ಸ್ಟೀನೇ ಕರೆಕ್ಟು ಅಂತ ಅಂದ್ಬಿಟ್ಟು
ಇವನನ್ನು ಬ್ಲೈಂಡಾಗಿ ನಂಬ್ತಾರೆ. ಆದರೆ ಇವನೇನು ಮಾಡ್ತಾನೆ, ಇವನು ಒಂದಷ್ಟು ಫೋಟೋಸು ಅವೆಲ್ಲ ಇಟ್ಕೊಂಡು ರೆಡಿಯಾಗಿರ್ತಾನೆ. ನಾಳೆ ದಿನ ಏನಾದರೂ ನನಗೆ ಹೆಚ್ಚು ಕಡಿಮೆ ಆದರೆ ಬೇಕು ಅಂತನೋ ಅಥವಾ ಇವ್ರುಗಳನ್ನ ಹೆದರಿಸಿ ಏನಾದರೂ ಕೆಲಸನ ಮಾಡಿಸ್ಕೋಬೇಕು ಅಂತನೋ ಒಂದಷ್ಟು ಸೀಕ್ರೆಟ್ಸ್ಗಳನ್ನ ಇಟ್ಕೊಂಡಿರ್ತಾನೆ. ಇವನು ಯಾರಿಗೆ ಹೋಗಿ ಅಪ್ರೋಚ್ ಮಾಡಬೇಕು ಈ ವಿಚಾರದಲ್ಲಿ ಅಂತಂದಾಗ ಅವ್ರನ್ನ ಹೋಗಿ ಹೆಂಗೆ ಕರಿತಾ ಇದ್ದ ಅಂತಂದರೆ, ಯು ಕಮ್ ಟು ಮೈ ಐಲ್ಯಾಂಡ್, ಯು ಆರ್ ಸೇಫ್. ಸೊ ಇಷ್ಟೊತ್ತು ಹೇಳ್ತಾ ಇದ್ನಲ್ಲ, ಒಂದು ಐಲ್ಯಾಂಡ್ಗೆ ಹೋಗಿ ಕರ್ಕೊಂಡು ಹೋಗ್ತಾ ಇದ್ದ ಅಂತ. ಆ ಐಲ್ಯಾಂಡ್ ಹೆಸರು ಏನು ಅಂತಂದರೆ ಲಿಟಲ್ ಸೈಂಟ್ ಜೇಮ್ಸ್ ಐಲ್ಯಾಂಡ್ ಅಂತ. ಸೊ ಇದು US ವರ್ಜಿನ್ ಐಲ್ಯಾಂಡ್ ಹತ್ರ ಇದೆ. ಯಾವಾಗ ಇವನ ಮೇಲೆ ಕೇಸ್ ಆಗುತ್ತೋ ಆವಾಗ ಇವನು ಅಫಿಷಿಯಲ್ ಆಗಿ ಒಪ್ಕೊತಾನೆ, ಇದನ್ನು ಪ್ರೈವೇಟ್ ವೆಕೇಷನ್ ಐಲ್ಯಾಂಡ್ ಅಂತ ನಾನು ಇಟ್ಕೊಂಡಿದ್ದೆ. ಆ್ಯಂಡ್ ಜೊತೆಗೆ ಇಲ್ಲಿ ಅಪ್ರಾಪ್ತ ಬಾಲಕಿಯರನ್ನ ಲೈಂಗಿಕ ಶೋಷಣೆ ಆಗ್ತಾ ಇತ್ತು, ಪವರ್ಫುಲ್ ಗೆಸ್ಟ್ಗಳು, ಸೀಕ್ರೆಟ್ ಪಾರ್ಟೀಸ್ಗಳು ನಡೀತಾ ಇತ್ತು, ಎಲ್ಲನೂ ಕೂಡ ಮುಚ್ಚಿದ ಗೋಡೆ ಒಳಗಡೆನೆ ನಡೀತಾ ಇತ್ತು ಅಂತ ಹೇಳ್ತಾ ಇದ್ದ. ಆದರೆ ಇದು ಸಾಮಾನ್ಯವಾದ ಐಲ್ಯಾಂಡ್ ಆಗಿರಲಿಲ್ಲ. ಯಾಕೆಂತಂದರೆ CCTV ಕ್ಯಾಮ್ರಾಗಳಿತ್ತು, ಆರ್ಮ್ಡ್ ಸೆಕ್ಯೂರಿಟಿ ಗಾರ್ಡ್ಸ್ಗಳಿದ್ರು, ರಿಸ್ಟ್ರಿಕ್ಟೆಡ್ ಎಂಟ್ರಿ ಇತ್ತು. ಅಂತಂದರೆ ಎಲ್ಲರೂ ಬಿಡ್ತಾ ಇರಲಿಲ್ಲ. ಸ್ಟಾಫ್ ಎಲ್ಲರಿಗೂ NDA ಸೈನ್ ಮಾಡಿಸ್ಕೊಂಡು ಮಾತ್ರ ಒಳಗಡೆಗೆ ಬಿಡ್ತಾ ಇದ್ದಿದ್ದು ಅಥವಾ ಹೊರಗಡೆಗೆ ಬಿಡ್ತಾ ಇದ್ದಿದ್ದು. ವಿಕ್ಟಿಮ್ಸು ಅಂತಂದರೆ ಯಾರು ಹೆಣ್ಮಕ್ಳು ಬರ್ತಾ ಇದ್ರೋ ಅವ್ರು ಇನ್ ಕೇಸ್ ನಾನು ಮನಸ್ಸು ಚೇಂಜ್ ಆಗಿ ಹೊರಗಡೆ ಹೋಗಬೇಕು ಅಂತಂದ್ರೂ ಕೂಡ ಅಲ್ಲಿಂದ ಹೋಗೋಕ್ಕಾಗ್ತಾ ಇರಲಿಲ್ಲ. ಆ ಥರ ಸ್ಥಿತಿ ಇತ್ತು. ಯಾಕೆ ಅಂತಂದರೆ ಇಲ್ಲಿ ಎಷ್ಟೋ ಹೆಣ್ಣುಮಕ್ಕಳಿಗೆ ಸತ್ಯದ ವಿಚಾರನ ಹೇಳ್ದೇನೆ ನಾನು ನಿಮಗೆ ಒಳ್ಳೆ ಜಾಬ್ ಕೊಡಿಸ್ತೀನಿ, ನಾನು ನಿಮ್ಮನ್ನು ಹಂಗೆ ಕರ್ಕೊಂಡು ಹೋಗ್ತೀನಿ, ಹಿಂಗೆ ಕರ್ಕೊಂಡು ಹೋಗ್ತೀನಿ, ಮಾಡೆಲಿಂಗ್ ಕರ್ಕೊಂಡು ಹೋಗ್ತೀನಿ, ಫಿಲಮ್ ಇಂಡಸ್ಟ್ರಿಗೆ ಬಿಡ್ತೀನಿ, ಈ ಥರ ಎಲ್ಲ ಹೇಳಿ ಅವರನ್ನು ಮ್ಯಾನಿಪುಲೇಟ್ ಮಾಡಿ ಕರ್ಕೊಂಬರ್ತಾ ಇದ್ದಿದ್ದು. ಕೆಲವರು ದುಡ್ಡಿನ ಆಸೆಗೆ ಇನ್ನೇನು ಮಾಡೋದು ಅಂತಂದ್ಬಿಟ್ಟು ಕೂಡ ಬರ್ತಾಯಿದ್ರು. ಆದರೆ ಘಾತುಕ ಸಂಗತಿ ಏನು ಅಂತಂದರೆ, ಎಷ್ಟೋ ಹೆಣ್ಮಕ್ಳದ್ದು ಫೋಟೋಸು ವೀಡಿಯೋಸ್ ಇವತ್ತು ರಿಲೀಸ್ ಆಗಿದೆಯಲ್ಲ, ಅವ್ರ ಮನೆಯವ್ರಿಗೂ ಕೂಡ ಗೊತ್ತಿಲ್ವಂತೆ ನನ್ನ ಮಗಳು ಈ ಥರದ ಕೆಲಸಕ್ಕೆ ಹೋಗಿದ್ರಾ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಯಾವ ಲೆವೆಲ್ಗೆ ಈ ಒಂದು ಮ್ಯಾನಿಪುಲೇಷನ್ ಸ್ಕಿಲ್ಸ್ ಇತ್ತು. ಸೊ ಅಫಿಷಿಯಲ್ ಆಗಿ ಕೋರ್ಟ್ ರೆಕಾರ್ಡ್ನ ಪ್ರಕಾರ 100ಕ್ಕಿಂತ ಹೆಚ್ಚು ಹೆಣ್ಣುಮಕ್ಕಳು, ಇದು ಅಫಿಷಿಯಲ್ ಆಗಿ ಬಂದಿರೋದು. ಇನ್ನು ನಾನ್ ಅಫಿಷಿಯಲ್ ಆಗಿ ಎಷ್ಟೋ ಜನ ಹೆಣ್ಮಕ್ಳು ಮುಂದೆ ಬರದೇ ಇರತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ ಅಂತ ಹೇಳಲಾಗುತ್ತೆ. ಸೊ ಅವನು ಹೆಣ್ಮಕ್ಳನ್ನ ಕರ್ತರ್ತಿದ್ದಂಥ ಜಾಗಗಳು ಯಾವುದು ಅಂತಂದರೆ ಅಮೇರಿಕಾ, ಯುರೋಪು, ಕ್ಯಾರಿಬಿನ್. ಮತ್ತು ಅವ್ನು ಟಾರ್ಗೆಟ್ ಮಾಡ್ತಾ ಇದ್ದಿದ್ದು ಯಾರಿಗೆ ಅಂತಂತಂದರೆ ಪುವರ್ ಅಂತಂದರೆ ಬಡ ಮತ್ತು ಇನ್ನೇನು ಲೈಫಲ್ಲಿ ನಮ್ಗೆ ಯಾವುದು ಇಲ್ಲ ಅಂತ ಹೇಳೋ ಅಂಥ ಒಂದು ಮನೆಯಲ್ಲಿ ಒಂದು ಸುಂದರವಾದ ಹುಡುಗಿಯರಿದ್ದರೆ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಂತೆ. ಆ ಹೆಣ್ಮಕ್ಳು ಎಷ್ಟು ವಯಸ್ಸಿನ ಕಡಿಮೆ ಅಂತನೂ ನೋಡ್ತಾ ಇರಲಿಲ್ಲ. 13 ವರ್ಷ, 14 ವರ್ಷ, ಒಂದೊಂದ್ಸಲ 13 ವರ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥ ಹೆಣ್ಮಕ್ಳನ್ನೂ ಕೂಡ ಕರ್ಕೊಂಬರ್ತಾ ಇದ್ದಿದ್ದು ಅಂತ ಹೇಳಲಾಗುತ್ತೆ. ಈ ಒಂದು ಇವೆಂಟ್ ಇದೆಯಲ್ಲ, ಇದು ಕ್ಲಿಯರಾಗಿ ಗೊತ್ತಾಗುತ್ತೆ ಒಂದು ಚೈಲ್ಡ್ ಸೆಕ್ಷುವಲ್ ಅಬ್ಯೂಸೇ ಆಗಿದೆ ಅಂತ. ಈಗ ಈ ಎಪ್ಸ್ಟೈನ್ ಬದುಕಿದಾನ ಸತ್ತಿದಾನ ಅಂತ ತಿಳ್ಕೊಬೇಕು. ಯಾಕೆ ಅಂತಂದರೆ ಇಷ್ಟೆಲ್ಲ ಮಾಡಿದ್ದಾನೆ ಅಂತಂದರೆ ಅವನು ಎಲ್ಲಿದ್ದಾನೆ ಗುರು ಅನ್ನೋದೊಂದು ಡೌಟ್ ಬರುತ್ತಲ್ವ ನಮಗೆ. 2019ರಲ್ಲಿ ಎಪ್ಸ್ಟೈನನ್ನು ಏನು ಮಾಡ್ತಾರೆ, ಈ 2005-6ರಲ್ಲಿ ಕೇಸ್ ಕೊಟ್ಟಂಥ ಟೈಮಲ್ಲಿ ಜೈಲಿಗೆ ಹಾಕ್ತಾರೆ. ಆ ಜೈಲಿಗೆ ಹಾಕ್ತಂಥ ಟೈಮಲ್ಲಿ ಅವನೇನು ಹೇಳ್ತಾನಂತೆ, ಓಕೆ ನಾನು ಎಲ್ಲನೂ ಒಪ್ಕೊಂತೀನಿ, ಯಾಕೆ ಅಂತಂದರೆ ನನ್ನ ಹತ್ರ ಇದ್ದವರೆಲ್ಲ ಪವರ್ಫುಲ್ ವ್ಯಕ್ತಿಗಳು, ನಾನು ಅವ್ರ ಹೆಸರನ್ನೆಲ್ಲ ಬಯಲಿಗೆ ತರ್ತೀನಿ ಅಂತ ಹೇಳಿದಾಗ ಇವನು ಜೈಲಲ್ಲಿ ನಿಗೂಢವಾದ ಒಂದು ಸಾವನ್ನಪ್ತಾನೆ. ಸೊ ಪೊಲೀಸ್ ಅವ್ರ ಕ್ಲೈಮು ಅಂತಂದರೆ ಇವನು ಸೂಸೈಡು ಹ್ಯಾಂಗ್ ಮಾಡ್ಕೊಂಡು ಸತ್ತೋದ ಅಂತ. ಆದರೆ ಹ್ಯಾಂಗ್ ಮಾಡ್ಕೊಂಡು ಸತ್ತೋದ ಅನ್ನೋಕ್ಕೆ ಆಯ್ತಪ್ಪ ನೀನು ಜೈಲಲ್ಲಿರೋ CCTV ಕ್ಯಾಮ್ರಾ ತೋರಿಸು, ಅದರ ಫುಟೇಜಸ್ ತೋರಿಸು ಅಂತಂದರೆ ಇಲ್ಲ ಅಂತ ಹೇಳ್ತಾರಂತೆ. ಆಯ್ತಪ್ಪ ಅದಕ್ಕೆ ಅಂತ ಒಬ್ಬ ಗಾರ್ಡ್ ಇರ್ತಾನಲ್ಲ, ಒಬ್ಬ ಕೈದಿನ ನೋಡ್ಕೊಳ್ಳೋಕ್ಕೆ, ಆ ಗಾರ್ಡನ್ನು ಕರೆಸು, ಅವನ ಹತ್ರನಾದ್ರು ನೋಡ್ಕೊಳ್ಳೋಣ ಅಂತಂದರೆ ಗಾರ್ಡ್ ಅವತ್ತು ಮಲ್ಕೊಂಬಿಟ್ಟಿದ್ದ ಅಂತ ಈ ಥರದ್ದು ಅಸಡ್ಡೆ ಆನ್ಸರ್ಗಳನ್ನ ಅವ್ರು ಹೇಳ್ತಾರಂತೆ. ಇನ್ನೇನೋ ಕೊನೆಗೇನೋ ಇವನು ಹಂಗೋ ಹಿಂಗೋ ಸಸ್ಪಿಷಿಯಸ್ ಡೆತ್ ಅಂತ ಅಂದ್ಬಿಟ್ಟು ಲೀಗಲ್ಲಾಗಿ ಸೂಸೈಡ್ ಅಂತ ಹೇಳ್ಬಿಟ್ಟು ಕೇಸನ್ನು ಕೂಡ ಅವನ ಒಂದು ಸೂಸೈಡ್ ಕೇಸನ್ನು ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಆದರೆ ನಾವಿಲ್ಲಿ ಯೋಚನೆ ಮಾಡಬೇಕಾಗಿರೋದೇನು ಅಂತಂತಂದರೆ, ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳ ಕಾಂಟ್ಯಾಕ್ಟಲ್ಲಿ ಇರತಕ್ಕಂಥ ಒಬ್ಬ ವ್ಯಕ್ತಿ ಓಕೆ ನಾನು ಕನ್ಫ್ಯೂಸ್ ಆಗಿ ನಾನು ನಿಜ ಹೇಳ್ತೀನಿ ಅಂತ ಹೇಳಿದಾಗ ಒಬ್ಬ ವ್ಯಕ್ತಿ ಲಾಕಪ್ಪಲ್ಲೇ ಸಾಯ್ತಾನೆ ಅಥವಾ ಜೈಲಲ್ಲಿದ್ದಾಗ ಸಾಯ್ತಾನೆ ಅಂತಂತಂದರೆ ಎಲ್ಲ ಒಂದು ಕಡೆ ಇಲ್ಲಿ ಪವರು ಮನಿ ಅಥವಾ ಒಂದು ದೊಡ್ಡ ಆಮಿಷಗಳೇ ಗೆದ್ದು ಬಿಡ್ತಾ ಇಲ್ಲಿ ನ್ಯಾಯ ಅನ್ನೋದು ಇಲ್ವಾ ಅನ್ನೋದು ಇಡೀ ನಮ್ಮ ಭಾರತದಲ್ಲಿ ನಾವು ಇದನ್ನು ಯೋಚನೆ ಮಾಡ್ತಾ ಇದ್ವಿ. ಈವನ್ ಅಮೇರಿಕದಲ್ಲೂ ಅದೇ ರೀತಿ ಇದೆ ಅನ್ನೋದಾದರೆ ನಾವು ಒಂದು ಅರ್ಥ ಮಾಡ್ಕೋಬೇಕು, ಪವರ್ಫುಲ್ಲು ಮನಿ ಅಥವಾ ಒಂದು ಪ್ರೊಫೆಷನ್ ಆಗಿರ್ಬೋದು ಅಥವಾ ಪೊಲಿಟಿಕಲ್ ಆಗಿರ್ಬೋದು ಎಲ್ಲ ದೇಶದಲ್ಲೂ ಕೂಡ ಒಂದೇ ರೀತಿ ಇರ್ತಾರೆ ಅಂತ. ಇನ್ನು ಇದ್ರ ಬಗ್ಗೆ ಟ್ರಂಪ್ನ ಕೇಳ್ತು ಅಂತಂದರೆ ನನಗವನು ಗೊತ್ತು, ಆದರೆ ಈಗ ತುಂಬ ದಿನದಿಂದ ಹಿಂದೆನೂ ನಾನು ಅವ್ನ ಕಾಂಟ್ಯಾಕ್ಟ್ನ ಕಟ್ ಮಾಡಿದೆ ಅಂತ ಹೇಳ್ತಾರಂತೆ. ಇನ್ನು ಬಿಲ್ಗೇಟ್ಸ್ನ ಕೇಳ್ತು ಅಂತಂದರೆ ಅವನನ್ನು ಮೀಟ್ ಮಾಡೋದಕ್ಕೆ ನನ್ನ ಲೈಫಲ್ಲಿ ತುಂಬಾ ರಿಗ್ರೆಟ್ ಮಾಡ್ತೀನಿ, ಆದರೆ ಯಾವುದೇ ಕಾರಣಕ್ಕೂ ಅವನ ಜೊತೆ ಇಲ್ಲೀಗಲ್ ಇನ್ವಾಲ್ವ್ಮೆಂಟ್ನ ನಾನು ಮಾಡ್ಕೊಂಡಿಲ್ಲ ಅಂತ ಹೇಳ್ತಾರಂತೆ. ಸೊ ಈ ಥರ ಯಾರ್ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ರು ಅವರೆಲ್ಲರೂ ಕೂಡ ಈ ಅಲಿಗೇಷನ್ಸ್ನ ಅವರು ಫುಲ್ಲಿ ಡಿನೇ ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಇವರೇ ಮಾಡಿದ್ದಾರೆ ಅನ್ನೋದಕ್ಕೆ ಇನ್ನೂ ಕರೆಕ್ಟಾಗಿ ಕೋರ್ಟ್ ಕಡೆಯಿಂದ ಪ್ರೂವ್ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಇವರೆಲ್ಲ ಹೇಳೋದೇನು ಅಂತಂದರೆ ನಾವಿದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ. ಕತೆನ ನಾವೆಲ್ಲ ನೋಡ್ತಾ ಇದ್ದರೆ ನಮಗೇನಿಸುತ್ತೆ ಗೊತ್ತಾ, ಇದು ಒಂದು ಎಪ್ಸ್ಟೈನ್ನ ಕತೆ ಮಾತ್ರ ಅಲ್ಲ, ನಮ್ಮ ಒಂದು ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಮೌನದ ಕತೆ. ಸೊ ಹಣ ಅಧಿಕಾರ ಇದ್ದರೆ
ಯಾರು ಎಷ್ಟು ದೊಡ್ಡ ಅಪರಾಧನೂ ಕೂಡ ಮಾಡ್ಬೋದು, ಎಷ್ಟು ವರ್ಷ ಮಾಚ್ಬೋದು ಅನ್ನೋದರ ಉದಾಹರಣೆ ಇದು. ಯೋಚನೆ ಮಾಡಿ. ಒಂದು ಕಡೆ ಎಲ್ಲೋ ಒಂದು ಆರ್ಟಿಕಲಲ್ಲಿ ಓದಿದೆ ನಾನು, ಅಮೇರಿಕಾದ ಪ್ರೆಸಿಡೆಂಟ್ ಈಗಿದಾರಲ್ಲ ಟ್ರಂಪು, 13 ವರ್ಷದ ಹುಡುಗಿನ ನೀನು ನೋಡೋಕ್ಕೆ ನನ್ನ ಮಗಳ ಥರನೇ ಕಾಣಿಸ್ತಾ ಇದೆಯಾ ಅಂತ ಹೇಳ್ತಾರಂತೆ. ಆದರೆ ಆ ಹುಡುಗಿ ಮೇಲೆ ರೇಪ್ ಆಗಿದೆ ಅನ್ನೋ ಥರ ಒಂದು ಅಲಿಗೇಷನ್ಸ್ ಕೂಡ ಅವ್ರ ಮೇಲೆ ಇದೆಯಂತೆ. ಯೋಚನೆ ಮಾಡಿ, ಈ ಅಲಿಗೇಷನ್ಸ್ ಏನಾದರೂ ನಿಜ ಆಯಿತು ಅಂತಂದರೆ, ಒಬ್ಬ ತಂದೆ ಥರ ಒಬ್ಬ ಹೆಣ್ಣು ಮಗಳು ತನ್ನ ಮಗಳ ಥರ ಕಾಣಿಸ್ತಾ ಇದ್ದಾಳೆ, ಆದ್ರೂ ಕೂಡ ಅವಳನ್ನು ನಾನು ಈ ಥರ ಕೆಟ್ಟದಾಗಿ ಉಪಯೋಗಿಸ್ಕೊತೀನಿ ಅನ್ನೋದಾದರೆ ನಮ್ಮ ಸಮಾಜ ಎಷ್ಟು ಕೆಟ್ಟದಾಗಿ ಟರ್ನ್ ಆಗಿದೆ ಅಂತ. ಸೊ ಈ ವಿಚಾರದ ಬಗ್ಗೆ ಇಷ್ಟು ನಿಮಗೆ ತಿಳಿಸ್ಬೇಕಾಗಿತ್ತು, ತಿಳಿಸಿದ್ದೀನಿ. ನಿಮಗೆ ಈ ಇನ್ಸಿಡೆಂಟ್ ಬಗ್ಗೆ ಏನನ್ಸುತ್ತೆ? ಇವೆಲ್ಲವೂ ಕೂಡ ಸತ್ಯ ಆಯಿತು ಅಂತಂದರೆ ಇವ್ರಿಗೆಲ್ಲ ಏನೇನೆಲ್ಲ ಶಿಕ್ಷೆ ಕೊಡಬೇಕು ಅನ್ನೋ ಒಂದು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಗಳನ್ನ ನಿಮಗೆ ತಲುಪಿಸೋಂಥ ಪ್ರಯತ್ನ ಡೈಲಿ ನಾನು ಮಾಡ್ತೀನಿ. ಚಾನಲ್ ನಿಜವಾಗ್ಲೂ ಇನ್ಫಾರ್ಮೇಟಿವ್ ಆಗಿದೆ, ಇಷ್ಟ ಆಗ್ತಾ ಇದೆ ಅಂತಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾನು ನಿಮ್ಮ ಕಿತ್ತಡಿಕೆರೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ